ಹಾಯ್ ಗೈಸ್. ಸೊ ಲಾಸ್ಟ್ ಟ್ರಿಪ್ ನೋಡ್ದಂಗೆ ಅಜ್ಜಿ ತಾತ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ವಿ. ಮೀಟ್ ಮಾಡ್ಕೊಂಡು ಬಂದ್ವಿ. ಇವತ್ತು ಟುಡೇ ಈಸ್ 30th. ಸಾಯಂಕಾಲ ಒಂದು 6 o'clock ಬಂದ್ವಿ, ರೀಚ್ ಆದ್ವಿ. ಆ್ಯಂಡ್ ಸದ್ಯಕ್ಕೆ ನಾಳೆ ಮೈಸೂರಿಗೆ ಹೊಡ್ತಿದ್ದೀವಿ. ಸೊ ಅದಕ್ಕೆಲ್ಲ ಪ್ಯಾಕಿಂಗ್ ಮಾಡ್ಕೊತಿದ್ದೀನಿ. ಸ್ನೇಹ ಮಾಡ್ಕೊಂಬಿಟ್ಟಿದ್ರಲ್ಲ ಆಲ್ರೆಡಿ. ಬಟ್ ಬೆಳಗ್ಗೆ ಲೇಟೆಸ್ಟ್ 5:30 5:40 ಹಂಗೆ ಬಿಡಬೇಕು. ಬಿಕಾಸ್ ಇಲ್ಲಿಂದ ಹೂಡಿಗೆ ಹೋಗ್ಬಿಟ್ಟು ಅಲ್ಲಿ ಮೆಟ್ರೋ ಕ್ಯಾಚ್ ಮಾಡಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಹತ್ತಿರೋದು. ಸೊ ಆ್ಯಂಡ್ ದೆರ್ ಆರ್ ಚಾನ್ಸಸ್ ದ್ಯಾಟ್ ಅಲ್ಲಿ ಕೂರ್ಗ್ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ದಾವಣಗೆರೆಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೀವಿ. ಸೊ ನಾನು ಸದ್ಯಕ್ಕೆ ಕೆಲಸ ಮಾಡಿಕೊಂಡು ನಂಗೆ ಆ್ಯಕ್ಚುಲಿ ಯಾವುದು ಹೇರ್ ಟೂಲ್ಸ್ ವರ್ಕ್ ಆಗ್ತಿಲ್ಲ. ಕನ್ವರ್ಟರ್ ತಂದು ಹಾಕಿದ್ರೂ ಇಟ್ಸ್ ಮೇಕಿಂಗ್ ವಿಯರ್ಡ್ ನಾಯ್ಸಸ್. ಸೊ ಸ್ಟ್ರೇಟಿಂಗ್ ಅಂತೂ ಬ್ಲೋ ಡ್ರೈ ಮಾಡ್ಕೊಳಕ್ಕಾಗಲ್ಲ. ಸೊ ಇದು ಹೆಂಗೆಂಗೂ ಕರ್ಲ್ ಆಗೋ ಬದಲು ನಾನೇ 2 ಕಡೆಯೂ ಜಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ದಾಗ ಚೆನ್ನಾಗಿ ಕರ್ಲಿಯಾಗಿರುತ್ತೆ ಅಂತ. ಸೊ ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ನಂದು ಟ್ರಾವೆಲ್ ಸೈಜಿಂದು ಎಲ್ಲ ರೀಫಿಲ್ ಮಾಡಿಕೊಂಡೆ. ದಿಸ್ ಈಸ್ ಬೇಸಿಕಲಿ ಸ್ವೆಟ್ಟಿಂಗ್ ಏನಾರು ಆದರೆ ಇಮ್ಮಿಡಿಯೇಟಾಗಿ ಸ್ಪ್ರೇ ಮಾಡಿಕೊಂಡೆ ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗೋಲ್ಲ ಅದು. ಆ್ಯಂಡ್ ನಂದು ಫೇಸ್ ವಾಶು ಹೊಸ ಬಾಟಲ್ ತಂದಿದ್ದೆ, ಯೂಸ್ ಮಾಡಿರಲಿಲ್ಲ. ಹಳೇದು ಏನೇನಿತ್ತು ಅದನ್ನು ಮಾತ್ರ ಫಿಲ್ ಮಾಡ್ಕೊಂಡು ತಂದಿದ್ದೆ ಇದರಲ್ಲಿ. ಸೊ ಇದನ್ನ ಇವಾಗ ಓಪನ್ ಮಾಡಿಬಿಟ್ಟು ರೀಫಿಲ್ ಮಾಡ್ಕೋಬೇಕು. ಶ್ಯಾಂಪು ಇದೆ, ಸೊ ನೋ ಪ್ರಾಬ್ಲಮ್. ಆ್ಯಂಡ್ ಜಸ್ಟ್ ಯೂಶ್ವಲಿ ಇದೊಂದು ದೊಡ್ಡದಲ್ಲ ಕ್ಯಾಬಿನ್ ಸೈಜಿಂದು ಸೂಟ್ ಕೇಸ್ ತೊಗೊಂಬರ್ತೀವಿ. ಈ ಕಡೆ ಸೈಡ್ ನನ್ನ ಬಟ್ಟೆ ಇದೆ, ಆ ಕಡೆ ಸೈಡ್ ಸ್ನೇಹನ್ ಬಟ್ಟೆ ಇದೆ. ಆ್ಯಂಡ್ ಈ ಥರ ಒಂದು ಬ್ಯಾಗು ಇದರಲ್ಲಿ ಏನಾದ್ರು ಎಕ್ಸ್ಟ್ರಾ ಇಟ್ಕೊಳಕ್ಕೆ ತೊಗೊಂಡಿದ್ದೀನಿ. ಅವಳದು ಬ್ಯಾಗ್ ಅದಿದೆ. ಸೊ ಟ್ರಿಪ್ಪಿಗೆ ಹೋದಾಗ ಜಸ್ಟ್ ಸ್ಯಾಟರ್ಡೇ ಹೋಗಿ ಮತ್ತು ಸಂಡೇ ವಾಪಸ್ ಬರೋದಲ್ಲ, ಇದರಲ್ಲಿ ಇಡಿಸ್ಬಿಡುತ್ತೆ. ಆ್ಯಂಡ್ ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಲಗೇಜ್ ಆದಷ್ಟು ಕಮ್ಮಿ ಆಗುತ್ತೆ ಬಿಕಾಸ್ ಇಟ್ಸ್ ಓನ್ಲಿ 2 days. ಆ್ಯಂಡ್ 7 people ಹೋಗ್ತಿರೋದು, 7 cousins ಇನ್ಕ್ಲೂಡಿಂಗ್ ಮೀ. ಆ್ಯಂಡ್ ಇದೊಂದು ಚಿಕ್ಕ ಬ್ಯಾಗ್ ಪ್ಯಾಕ್ ತರ್ತೀನಿ ನಾನು. ಆ್ಯಂಡ್ ನಂದು ಮೆಡಿಸಿನ್ಸ್ ಎಲ್ಲ ರೀಫಿಲ್ ಮಾಡಬೇಕು. ಸೊ ಅದನ್ನು ಮಾಡಿಕೊಂಡು ಇದನ್ನೆಲ್ಲ ಪ್ಯಾಕ್ ಮಾಡಿ ಐ ನೀಡ್ ಟು ಸ್ಲೀಪ್. ಸೊ ಬೆಳಗ್ಗೆ 5 o'clock ಸಿಗ್ತೀವಿ. ಬೈ. ಟೈಮ್ get ready. And actually first time metro ಹೋಗ್ತಿರೋದು, so I'm excited. ನಾನು ಬೆಂಗಳೂರಲ್ಲಿ ಇದ್ದಾಗ I think it's been 5 years since we've come back to India. ಸೊ ಅವಾಗಿನ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಿತ್ತು ಅನಿಸುತ್ತೆ ಸ್ವಲ್ಪ ಜಾಗದಲ್ಲಿ. ಸೊ ವೆರಿ ಎಕ್ಸೈಟೆಡ್ ಟು ಟೇಕ್ ದ ಮೆಟ್ರೋ. ಲೆಟ್ಸ್ ಗೋ and get ready. Guys, that brown building is our old house. ಅಲ್ಲೇ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ನಾವು. ಕರೆಕ್ಟ್ಲಿ ಇದು 25th ಕ್ಲೀನಿಂಗ್. నాట్ షూర్, ప్రాబబ్లీ సొసైటీ వాళ్ళ దగ్గర ఉంటుందేమో కదా. గిరి I think Giri is going to collect if I'm right. Okay. So ಈ ರೋಡಿಂದ ಒಳಗೆ ಹೋದ್ರೆ ನಮ್ಮ ಅಪಾರ್ಟ್ಮೆಂಟ್ ಬರುತ್ತೆ. ಸದ್ಯಕ್ಕೆ ಟೆನೆಂಟ್ಸ್ ಕೊಟ್ಟಿದ್ವಿ, ಅವ್ರು ಮೊನ್ನೆ ವೆಕೇಟ್ ಮಾಡಿದ್ರು. ಸೊ ಬಟ್ ದಿಸ್ ಈಸ್ ಆರ್ ಓಲ್ಡ್ ಹೌಸ್ అపార్ట్మెంట్. వెరీ ఫెమిలియర్ రోడ్స్. అంతా చేంజ్ అయిపోయింది కదా ఇక్కడ రోడ్స్ అన్ని. రోడ్ కొంచెం బ్లాక్ చేసి పెట్టినారు అంతే.
ಓಕೆ. ನಾನು ಇಲ್ಲಿಂದ ಕಾಲೇಜ್ಗೆ ಹೋಗೋಕ್ಕೆ ಅಲ್ಲಿ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಬಸ್ ಹತ್ಕೊಂಡು ಹೋಗ್ತಿದ್ದೆ. ఓ ఫుల్ అంతా చేంజ్ అయిపోయింది. ಸೊ ನಾವು ಮೆಜೆಸ್ಟಿಕ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಟ್ರೈನ್ ಸ್ಟೇಷನ್ ಹತ್ರ ಟಿಕೆಟ್ ತೊಗೊಂಡು ಆ್ಯಕ್ಚುಲಿ 1 ಅವರ್ ಮುಂಚೆನೇ ಬಂದ್ಬಿಟ್ವಿ. ಸೊ ಏನಾದ್ರು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಸೊ ಲೆಟ್ಸ್ ಗೋ ಗೆಟ್ ಆರ್ ಟಿಕೆಟ್ಸ್. ಅವಳಿಗೆ ನಾನು ವೀಡಿಯೋಸ್ ಮಾಡ್ತೀನಿ ಬಟ್ ಎಡಿಟ್ ಮಾಡಾಕ್ತಾನೆ ಇಲ್ಲ ಅಂತಂದಲ್ಲ, ಅದಕ್ಕೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾಯ್ತು. ಬೇಡ, ಲಿಟ್ರಲಿ 3 ಪ್ಲಾಟ್ಫಾರ್ಮ್ ಹತ್ತಿ ಇಲ್ಲಿ ಬಂದಿರೋದು. ಬಿಕಾಸ್ ಎವ್ರಿ ಟೈಮ್ ಚೆಕ್ ಮಾಡಿದ್ರೆ ಪ್ಲಾಟ್ಫಾರ್ಮ್ ಚೇಂಜ್ ಆಗ್ತಿದೆ ಅಂತ ತೋರಿಸ್ಬಿಟ್ಟು. ಸೊ ನಾವು ಪ್ಲಾಟ್ಫಾರ್ಮ್ 5 ಇದ್ವಿ, 2 ಬರುತ್ತಂತು, ಆಮೇಲೆ 2 ಹೋದರೆ 8 ಬರುತ್ತಂತು. ಸೊ ಫೈನಲಿ ಟ್ರೈನಿಗೆ ಕೂತಿದ್ದೀವಿ. ವಿ ರೀಚ್ಡ್ ಪಂಡ್ಪುರ್. ಇಲ್ಲಿಂದ ಆಮೇಲೆ ಚಿಕ್ಕಪ್ಪ ಬಂದು ನಮ್ಮನ್ನೆಲ್ಲನೂ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದ. ಆ್ಯಂಡ್ ಇಲ್ಲಿಂದ ಇನ್ನೊಂದು 30 ಮಿನಿಟ್ಸ್ KR ಪೇಟೆಗೆ ಹೋಗೋಕ್ಕೆ. ಏನು ಪಿಂಕು ಇವತ್ತು ಲಂಚ್ಗೆ? Oh, you're so cute. Versus just literally just sitting there waiting for food. Happy journey. Bye. Everyone's fine? Yes. Nice. Yay, we're going to Coorg. Okay, our first stop is the Tibet camp. Alag bandidivi. I hope they don't have dress code or else we'll have to go change, but we'll see. ಬೇಕಾಗತ್ ಕಣೆ.
sick child decided to come with us. ತಿನ್ನೆ ಬುಜ್ಜಿ. ಇಷ್ಟೊಂದು ಜಾಸ್ತಿ Tiesto. 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 ಬಿಸಿ ಇದೆ. ಅಯ್ಯಪ್ಪ ರಾಡಿ ರಾಡಿ How was the taste? ಅವಳು ಪಾಪ ಸೊ ರೈಟ್ ನಾವು ನಿಸರ್ಗಧಾಮಕ್ಕೆ ಬಂದಿದ್ದೀವಿ ಬಟ್ ಜೋರ್ ಮಳೆ. ಸೊ ವೆಯ್ಟ್ ಮಾಡ್ತಿದ್ದೀವಿ, ಕಮ್ಮಿ ಆಗಿಲ್ಲ ಅಂದರೆ ಎಲ್ಲ ನಾರ್ಮಲೇ ಅದನ್ನೇನಂತೂ ಅಷ್ಟು ದೊಡ್ಡ ಚಟ್ನಿ ಬೇಕು ಇವಾಗ. ಬಂಟು ನಿನ್ನ ತೆಲಂಗಾಣ. Look at that one. Bridge. That is the one that broke Yeah. last time. ಫುಲ್ ಫೀಲ್ ತಗೊಂತಿದ್ರು. ಎಷ್ಟು ಪ್ಲೆಸೆಂಟ್ ಆಗಿದೆ, ಮಳೆ ಬಂದಿದ್ದು ಚೆನ್ನಾಗಾಯ್ತು. ಕೆಸರು ಚೆನ್ನಾಗಿತ್ತಲ್ಲ. ಆಯಿತು, ಶೆಕೆ ಸ್ಟಾರ್ಟ್ ಆಯಿತು, ಬನ್ನಿ ಹೋಗೋಣ. ಓಕೆ, ಸೊ ನಾವು ನಿಸರ್ಗಧಾಮನ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ರಿವರು. ಇದಾದಮೇಲೆ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ದು. ಆ್ಯಂಡ್ ರಿವರ್ ಕ್ರಾಸ್ ಮಾಡಿಕೊಂಡು ಕ್ಯಾಂಪ್ ಕಡೆ ಹೋಗೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ವಿ. ಸೊ ಎಂಟ್ರಿ ಫೀ ಕೊಟ್ಬಿಟ್ಟು ಒಳಗೆ ಹೋಗಿ ಒಂದು 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಟಿಕೆಟ್ ಪ್ರೈಸ್ಗೂ. ಸೊ ಅದಕ್ಕೆ 2 ಎಲಿಫೆಂಟ್ಸ್ ಇಲ್ಲೇ ಬರುತ್ತೆ, ಸ್ನಾನ ಮಾಡ್ಸಕ್ಕೆ ಕರ್ಕೊಂಬರ್ತಿದ್ದಾರೆ ಅಂತ ಅಂದಿದ್ದಕ್ಕೆ ವಿ ಜಸ್ಟ್ ಸ್ಟೇಡ್ ಹಿಯರ್. ಎಲಿಫೆಂಟ್ಸ್ನ ನೋಡಿಕೊಂಡು ವಾಪಸ್ ಮನೆಗೆ ಹೋದ್ವಿ. ಸೊ ದಿಸ್ ಕನ್ಕ್ಲೂಡ್ಸ್ ಆರ್ ಫಸ್ಟ್ ಡೇ ಆಫ್ ಕೂರ್ಗ್ ಟ್ರಿಪ್. ತುಂಬ ಇವೆಂಟ್ಫುಲ್ಲಾಗಿತ್ತು. ಮೇ ಬಿ ಸ್ವಲ್ಪ ಇನ್ನೂ ಬೇಗ ಬಿಟ್ಟಿದ್ರೆ ಬೆಳಗ್ಗೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನಮಗೆ ಎಲಿಫೆಂಟ್ ಕ್ಯಾಂಪ್ ಹತ್ರ. ಬಟ್ ಎನಿವೇ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಕೀಪ್ ವಾಚಿಂಗ್ ಬಿಕಾಸ್ ನಾನು ನೆಕ್ಸ್ಟು ಸೆಕೆಂಡ್ ಡೇ ಆಫ್ ದ ಕೂರ್ಗ್ ಟ್ರಿಪ್ ಅಪ್ಲೋಡ್ ಮಾಡ್ತೀನಿ. Until then, take care, bye, and thank you for watching this vlog.
ಅದೇ ಪರಿಹಾರ ನಿಮ್ಮ ಕೈ ನೋಡಿ ಹೆಂಗೆ ಈಗ ಬರ್ತಾರಲ್ಲ ಏನಕ್ಕೆ ಅಷ್ಟು ಬೇಗ